ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಈಗ ದಗ 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 ಬೆಂಕಿ ಹತ್ತಿ ಉರಿತಾ ಇದೆ. ಇತ್ತೀಚೆಗಷ್ಟೇ ನಡೆಯಬಾರದಂತಹ ಒಂದು ಅಹಿತಕರ ಘಟನೆ ಬಳ್ಳಾರಿಯಲ್ಲಿ ಸಂಭವಿಸಿಬಿಡ್ತು. ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸಬೇಕು ಅಂತ ಹೇಳಿ ಸಂಚು ಮಾಡಿಕೊಂಡು ಈ ಗಲಭೆಯನ್ನು ಪ್ರಾರಂಭ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಏನು ದೊಡ್ಡ ದೊಣ್ಣೆ ನಾಯಕನ, ನಾನು ಯಾಕೆ ಜನಾರ್ದನ್ ರೆಡ್ಡಿಯನ್ನು ಕೊಲ್ಲಬೇಕು ಅಂತ ಚೀಪ್ ಪಾಲಿಟಿಕ್ಸ್ನ ನಾನು ಮಾಡೋಕ್ಕೆ ಹೋಗಲ್ಲ, ಅಂತ ಪಾಲಿಟಿಕ್ಸ್ ನಂಗೆ ಬೇಡ ಅಂತ ನಾರಾ ಭರತ್ ರೆಡ್ಡಿ ಅವರು ಹೇಳಿದರು. ಜನಾರ್ದನ್ ರೆಡ್ಡಿ ಅವರ ಮನೆ ನಿಜವಾಗಲೂ ಬೆಂಕಿ ಹತ್ಕೊಂಡು ದಗ 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 ಉರಿತಾ ಇದೆ. ಈಗ ಬೆಂಕಿ ಹಚ್ಚಿದ್ದು ಯಾರು? ನಾರಾ ಭರತ್ ರೆಡ್ಡಿನ ಯಾರು ಅಥವಾ ಬೇರೆ ಯಾರಾದರೂ ಜನಾರ್ದನ್ ರೆಡ್ಡಿ ಅವರ ವಿರೋಧಿಗಳಿದ್ದಾರಾ? ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಲೇಔಟ್ ಅನ್ನುವಂಥದ್ದು ಒಂದು ದೊಡ್ಡ ನಿರ್ಜನ ಪ್ರದೇಶ. ಉದ್ದೇಶಪೂರ್ವಕವಾಗಿ ಮನೆಗೆ ಬೆಂಕಿ ಹಚ್ಚಿಲ್ಲ ಅನ್ನುವಂಥದ್ದನ್ನು ಪೊಲೀಸರು ತಿಳಿಸ್ಕೊಡ್ತಾ ಇದ್ದಾರೆ. ನಮಸ್ಕಾರ, ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಈಗ ದಗ 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 ಬೆಂಕಿ ಹತ್ತಿ ಉರಿತಾ ಇದೆ. ಇತ್ತೀಚೆಗಷ್ಟೇ ನಡೆಯಬಾರದಂತಹ ಒಂದು ಅಹಿತಕರ ಘಟನೆ ಬಳ್ಳಾರಿಯಲ್ಲಿ ಸಂಭವಿಸಿಬಿಡ್ತು. ಕೇವಲ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಜೀವವೇ ಹೋಗ್ಬಿಡ್ತು. ವಾಲ್ಮೀಕಿ ಮಹರ್ಷಿಗಳ ಪುತ್ಥಳಿಯ ಅನಾವರಣದ ಕಾರ್ಯಕ್ರಮದ ದಿನ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಪರಸ್ಪರ ಎರಡು ಗುಂಪುಗಳ ಮಧ್ಯೆ ಬಹಳ ದೊಡ್ಡ ಪ್ರಮಾಣವಾದಂತಹ ಘರ್ಷಣೆ ನಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಒಂದು ಅಲ್ಲಿಯ ಸ್ಥಳೀಯ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ಗುಂಪು, ಮತ್ತೊಂದು ಜನಾರ್ದನ್ ರೆಡ್ಡಿ ರಾಮುಲು ಅವರ ಬೆಂಬಲಿಗರ ಗುಂಪು. ಎರಡೂ ಗುಂಪುಗಳ ಮಧ್ಯೆ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಬಹಳ ದೊಡ್ಡ ಪ್ರಮಾಣದ ಜಗಳ ಆಯಿತು. ಜಗಳ ಆದಂತಹ ಸಂದರ್ಭದಲ್ಲಿ ಫೈರಿಂಗ್ಗಳು ಕೂಡ ಆಯಿತು. ನಾರಾ ಭರತ್ ರೆಡ್ಡಿ ಅಂದರೆ ಬಳ್ಳಾರಿಯ MLA ಆಗಿರುವಂತಹ, ಸಿಟ್ಟಿಂಗ್ MLA ಆಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ತಮ್ಮ ರಿವಾಲ್ವರ್ಗಳನ್ನು ತೆಗೆದುಕೊಂಡು ಜನಾರ್ದನ್ ರೆಡ್ಡಿ ಮನೆಯ ಮೇಲೆ ಶೂಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದರು, ಫೈರಿಂಗ್ ಮಾಡಿದರು. ಆ ಫೈರಿಂಗಲ್ಲಿ ಬುಲೆಟ್ ಎಲ್ಲೋ ಒಂದು ಕಡೆ ಮಿಸ್ ಆಗಿ ಅದೇ ನಾರಾ ಭರತ್ ರೆಡ್ಡಿಯವರ ಪಕ್ಷದ ಅಂದರೆ ಕಾಂಗ್ರೆಸ್ ಪಕ್ಷದ ರಾಜಶೇಖರ ರೆಡ್ಡಿ ಎನ್ನುವಂತಹ 25-26 ವರ್ಷದ ಒಬ್ಬ ಹುಡುಗ ಕಾರ್ಯಕರ್ತ ತನ್ನ ಪ್ರಾಣವನ್ನು ಬಿಟ್ಟ. ಇದಾದಮೇಲೆ ಇಬ್ಬರು ಶಾಸಕರು ಪರಸ್ಪರ ನಿಂದನೆಗಳನ್ನು ಮಾಡ್ಕೊಂಡ್ರು. ಅವರಿಬ್ಬರ ಬಗ್ಗೆ ಪರಸ್ಪರ FIRಗಳು ಕೂಡ ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಯಿತು. ಜನಾರ್ದನ್ ರೆಡ್ಡಿ ಅವರನ್ನು ಹೆಂಗಾದರೂ ಮಾಡಿ ಕೊಂದು ಬಿಡಬೇಕು, ಜನಾರ್ದನ್ ರೆಡ್ಡಿ ಅವರನ್ನು ಮುಗಿಸಬೇಕು ಅಂತ ಹೇಳಿ ಸಂಚು ಮಾಡಿಕೊಂಡು ಈ ಗಲಭೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಂತಂತ ಹೇಳಿ ಈ ಕಡೆ ಕುಚಿಕಗಳು ನಾರಾ ಭರತ್ ರೆಡ್ಡಿಯ ಮೇಲೆ ಆರೋಪವನ್ನು ಮಾಡಿದರು. ಕುಚಿಕಗಳು ಇನ್ಸೆನ್ಸ್ ಅದೇ ಈ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು ಯಾವಾಗಲೂ ನನ್ನ ಮೇಲೆ ಶೂಟೌಟ್ ಮಾಡೋದಕ್ಕೆ, ನನ್ನನ್ನು ಕೊಲೆ ಮಾಡೋದಕ್ಕಂತಾನೆ ಫೈರಿಂಗ್ ಮಾಡಿದ್ದು ಅಂತ. ಜನಾರ್ದನ್ ರೆಡ್ಡಿ ಏನು ದೊಡ್ಡ ದೊಣ್ಣೆ ನಾಯಕನ, ನಾನು ಯಾಕೆ ಜನಾರ್ದನ್ ರೆಡ್ಡಿಯನ್ನು ಕೊಲ್ಲಬೇಕು ಅಂತ ಚೀಪ್ ಪಾಲಿಟಿಕ್ಸ್ನ ನಾನು ಮಾಡೋಕ್ಕೆ ಹೋಗಲ್ಲ, ಅಂತ ಪಾಲಿಟಿಕ್ಸ್ ನಂಗೆ ಬೇಡ ಅಂತ ನಾರಾ ಭರತ್ ರೆಡ್ಡಿ ಅವರು ಹೇಳಿದರು. ಆದರೆ ಕೆಲವೊಂದು ಸಲ ಹೆಂಗಾಗ್ಬಿಡುತ್ತೆ ಅಂತಂದರೆ, ಉದ್ವೇಗದಲ್ಲಿ ನಾವು ಆಡೋ ಮಾತುಗಳು ಸತ್ಯ ಆಗಿಬಿಟ್ರೆ ಅಥವಾ ಇನ್ಯಾವುದೋ ಕೋಇನ್ಸಿಡೆನ್ಸ್ಗೆ ಅದು ಕನೆಕ್ಟ್ ಆಗಿಬಿಟ್ರೆ ಆರೋಪ ನಮ್ಮ ಮೇಲೆ ಬರುತ್ತೆ. ಹೀಗೆ ಮಾತನಾಡ್ತಾ ನಾರಾ ಭರತ್ ರೆಡ್ಡಿ, ಕಾಂಗ್ರೆಸ್ ಪಕ್ಷದ ಶಾಸಕರಾದಂತಹ ನಾರಾ ಭರತ್ ರೆಡ್ಡಿ ಅವರು ಹಾಗೆ ಈ ತೆಲುಗು ಸಿನಿಮಾಗಳಲ್ಲೆಲ್ಲ ಡೈಲಾಗ್ ಹೇಳ್ತಾರಲ್ಲ, ಹಂಗೆ ಡೈಲಾಗ್ ಹೇಳಿಬಿಟ್ರು. ಬಳ್ಳಾರಿಯ ಜನ ಶಾಂತಿ ಸುಭಿಕ್ಷೆಗಳನ್ನು ಬಯಸ್ತಾ ಇದ್ದಾರೆ, ಆ ಕಾರಣಕ್ಕೆ ನಾನಿವತ್ತು ಸುಮ್ಮನೆ ಹೋಗ್ತಾ ಇದ್ದೀನಿ, ಇಲ್ಲ ಅಂದರೆ ರೆಡ್ಡಿ ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ದೆ, ಇದ್ದ ಮನೆಯನ್ನೆಲ್ಲ ಬೆಂಕಿ ಹಚ್ಚಿ ಬೂದಿ ಮಾಡಿಬಿಡ್ತಿದ್ದೆ ಅಂತ ನಾರಾ ಭರತ್ ರೆಡ್ಡಿ ಅವರು ಉದ್ವೇಗದ ಮಾತುಗಳನ್ನು ಆಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ರೆಡ್ಡಿ ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ದೆ, ಜನಾರ್ದನ್ ರೆಡ್ಡಿ ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ರೆ, ಆದರೆ ಬಳ್ಳಾರಿ ಜನ ಶಾಂತಿಯನ್ನು ಬಯಸ್ತಾ ಇದ್ದಾರೆ, ಆ ಕಾರಣಕ್ಕೆ ನಾನು ಎಲ್ಲ ಮುಚ್ಕೊಂಡು ತೆಪ್ಪಗಿದ್ದೀನಿ, ಸುಮ್ಮನೆ ಇದ್ದೀನಿ ಅಂತ. ಆದರೆ ಈಗ ಜನಾರ್ದನ್ ರೆಡ್ಡಿ ಅವರ ಮನೆ ನಿಜವಾಗಲೂ ಬೆಂಕಿ ಹತ್ಕೊಂಡು ದಗ 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 ಉರಿತಾ ಇದೆ. ಈಗ ಬೆಂಕಿ ಹಚ್ಚಿದ್ದು ಯಾರು? ನಾರಾ ಭರತ್ ರೆಡ್ಡಿನ ಯಾರು ಅಥವಾ ಬೇರೆ ಯಾರಾದರೂ ಜನಾರ್ದನ್ ರೆಡ್ಡಿ ಅವರ ವಿರೋಧಿಗಳಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಬೇಸಿಕಲಿ ಒಂದು ಮಾಡೆಲ್ ಹೌಸ್ ಇದೆ ಜನಾರ್ದನ್ ರೆಡ್ಡಿ ಅವರಿಗೆ, ಒಂದು 109 ಎಕರೆ ಒಂದು ಲೇಔಟು. ಆ ಲೇಔಟ್ನಲ್ಲಿ ಒಂದು ಮಾಡೆಲ್ ಹೌಸನ್ನು ಜನಾರ್ದನ್ ರೆಡ್ಡಿ ಕಟ್ಕೊಂಡಿದ್ದಾರೆ. ಲಿಟ್ರಲಿ ಅದು ಪಾಳು ಬಿದ್ದು ಹೋಗಿದೆ, ಅಲ್ಲಿ ಯಾರೂ ವಾಸ ಕೂಡ ಮಾಡಲ್ಲ, ಅದನ್ನು ಕಾವಲು ಕಾಯಕ್ಕಂತ ವಾಚ್ಮೆನ್ ಕೂಡ ಇಲ್ಲ. ಅದು ಮಾಡೆಲ್ ಹೌಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಲೇಔಟ್ ಅನ್ನುವಂಥದ್ದು ಒಂದು ದೊಡ್ಡ ನಿರ್ಜನ ಪ್ರದೇಶ. ಈ ಬಳ್ಳಾರಿಯಲ್ಲಿ ಈ ಹುಡುಗರು, ಈ ಪುಂಡಪೋಖರಿ ಹುಡುಗರು ಈ ರೀಲ್ಸ್ ಮಾಡೋದಕ್ಕೆ, ಫೋಟೋಶೂಟ್ ಮಾಡೋದಕ್ಕಂತ ಆ ಏರಿಯಾಕ್ಕೆ ಹೋಗ್ತಾರೆ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಇನ್ಸ್ಟಾಗ್ರಾಮ್ನಲ್ಲೆಲ್ಲ ರೀಲ್ಸ್ ಮಾಡ್ತಾರಲ್ಲ ಹುಡುಗರು, ಆ ಹುಡುಗರಿಗೆ ಅದು ಒಂದು ತಾಣ, ಅದು ಒಂದು ಪ್ಲೇಸ್, ನಿರ್ಜನ ಪ್ರದೇಶ. ಯಾರು ಅಕ್ಕಪಕ್ಕ ಮಾತಾಡೋರು ಇರಲ್ಲ, ಗಾಡಿ ಸೌಂಡ್ ಇರಲ್ಲ,
ಯಾರು ಅವರು ರೀಲ್ಸ್ ಮಾಡಬೇಕಾದ್ರೆ, ಅವರು ಶೂಟ್ ಮಾಡಬೇಕಾದ್ರೆ ಯಾರೂ ಕೂಡ ಡಿಸ್ಟರ್ಬ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಅವರ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹೀಗೆ ಒಂದು ಪೋಲಿ ಹುಡುಗರು ಗುಂಪು ರೀಲ್ಸ್ ಮಾಡೋದಕ್ಕಂತ ಹೋದಾಗ ಆಕ್ಸಿಡೆಂಟಲಿ ಅಲ್ಲಿ ಬೆಂಕಿ ಅವಘಡ ಅನ್ನುವಂಥದ್ದು ಕಾಣಿಸ್ಕೊಂಡಿದೆ. ಅದು ಈ ಜನಾರ್ದನ್ ರೆಡ್ಡಿ ವಾಸವಿಲ್ಲದ ಒಂದು ಮಾಡೆಲ್ ಹೌಸ್ ಅನ್ನುವಂಥದ್ದು ಏನಿತ್ತು, ಪಾಳು ಬಿದ್ದಂತಹ ಮನೆ ಏನಿತ್ತು, ಆ ಮನೆಗೆ ಆ ಆಕ್ಸಿಡೆಂಟಲ್ಲಿ ಬೆಂಕಿ ಹತ್ಕೊಂಡಿದೆ. ಇದನ್ನು ಬಳ್ಳಾರಿಯ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅದೊಂದು ಪಾಳು ಬಿದ್ದ ಮನೆ. ಆ ಮನೆಯಲ್ಲಿ ಯಾವುದೇ ಸೋಫಾ ಇರಲಿಲ್ಲ, ಟಿ ವಿ ಇರಲಿಲ್ಲ, ಫ್ರಿಡ್ಜ್ ಇರಲಿಲ್ಲ, ಏನೂ ಇರಲಿಲ್ಲ. ಸುಮಾರು ತಿಂಗಳುಗಳಿಂದ ಅದು ಖಾಲಿ ಬಿದ್ದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಾವು 8 ಜನರನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಶುರು ಆಗಿದೆ. ನಿನ್ನೆ ಸೂಕೋ ಟೀಮ್ ಕೂಡ ಏನು ಈ ಬೆಂಕಿ ಬಿದ್ದ ಮನೆ ಇತ್ತಲ್ಲ, ಮಾಡೆಲ್ ಹೌಸ್, ಅಲ್ಲಿ ಹೋಗಿ ಒಂದು ಸ್ವಲ್ಪ ಎಂಕ್ವೈರಿ ಮಾಡ್ಕೊಂಬಂದಿದ್ದಾರೆ. ಅದರ ಪ್ರಾಥಮಿಕ ವರದಿ ಪ್ರಕಾರ ಗೊತ್ತಾಗಿರುವುದು ಏನು ಅಂತಂದರೆ, ಆ ಹುಡುಗರು ಪರ್ಪಸ್ಫುಲಿ ಬೆಂಕಿ ಹಚ್ಚಿಲ್ಲ ಅನ್ನುವಂಥದ್ದು ಪ್ರಾಥಮಿಕ ವರದಿಯಲ್ಲಿ, ಅಂದರೆ ಪ್ರೈಮರಿ ಎಂಕ್ವೈರಿಯಲ್ಲಿ ಗೊತ್ತಾಗಿದೆ ಅನ್ನುವಂಥದ್ದನ್ನು ಪೊಲೀಸರು ಹೇಳ್ಕೊಟ್ಟಿದ್ದಾರೆ. ಏನೋ ಆ ಹುಡುಗರು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟವರು ಅನ್ನುವಂತಹ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಕಡೆ ಆಬ್ವಿಯಸ್ಲಿ ಇಂತಹ ಸಿಚುವೇಶನ್ಸ್ಗಳನ್ನು ರಾಜಕೀಯದಲ್ಲಿ ತಮಗೆ ಬೇಕಾದಂತೆ ಬಳಸ್ಕೊಳ್ತಾರೆ. ಹಂಗೆ ಬಳಸ್ಕೊಳ್ಳೋದೇ ರಾಜಕೀಯ. ದಟ್ ಈಸ್ ನೋನ್ ಆಸ್ ಅ ಪಾಲಿಟಿಕ್ಸ್. ಅದೊಂದು ರಾಜತಂತ್ರ ನೋಡಿ. ಅವತ್ತು ನಾರಾ ಭರತ್ ರೆಡ್ಡಿ ಅವರು ಬೆಂಕಿ ಹಚ್ಚಿಬಿಡ್ತೀನಿ ಜನಾರ್ದನ್ ರೆಡ್ಡಿ ಮನೆಗೆ ಅಂತ ಹೇಳಿದ್ರು. ಇವತ್ತು ನನ್ನ ಮನೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಅಂತ. ಅದು ಯಾವುದೋ ಆಕಸ್ಮಿಕ ಕಾರಣಕ್ಕೆ ಬೆಂಕಿ ಬಿದ್ದಿರುತ್ತೆ. ಬಟ್ ಆದರೆ ಅದಕ್ಕೊಂದು ರಾಜಕೀಯ ಟಚ್ ಕೊಡೋದಾದರೆ, ಪೊಲಿಟಿಕಲ್ ಟಚ್ ಕೊಡೋದಾದರೆ, ಅದನ್ನು ತಿರುಚೋದಾದರೆ ಹಿಂಗೆ ತಿರುಸ್ತಾರೆ ಅಂತ ಈ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನವರೇ ಮಾಡಿಸಿದ್ದಾರೆ, ಕಾಂಗ್ರೆಸ್ ಕಡೆಯವರೇ ಮಾಡಿದ್ದಾರೆ, ಪರ್ಪಸ್ಫುಲಿ ಮಾಡಿದ್ದಾರೆ, ಬೇಕು ಅಂತ ನಮ್ಮ ಭಯ ಹುಟ್ಟಿಸಬೇಕು ಅಂತ ಈ ಕಾರಣಕ್ಕೆ ನನ್ನ ಮನೆಗೆ ಬೆಂಕಿ ಹಚ್ಚಿದ್ದಾರೆ ಅನ್ನುವಂತಹ ಮಾತುಗಳು ಈಗ ಸರ್ವೇ ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಬಟ್ ಪರ್ಪಸ್ಫುಲಿ ಇದು ಆಗಿಲ್ಲ ಅನ್ನುವಂತಹ ವಿಚಾರವನ್ನು ಬಳ್ಳಾರಿಯ ಪೊಲೀಸರು, ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬಹಳ ಸ್ಪಷ್ಟವಾಗಿ, ಬಹಳ ನೀಟಾಗಿ ತಮ್ಮ ಪ್ರೈಮರಿ ಎಂಕ್ವೈರಿಯಲ್ಲಿ ಹೇಳಿದ್ದಾರೆ. ಇನ್ನೂ ಹೆಚ್ಚಿನ ತನಿಖೆಯನ್ನು ಕೂಡ ಮುಂದುವರಿಸಲಿಕ್ಕಿದ್ದಾರೆ. ಹೇಳೋಕ್ಕಾಗಲ್ಲ, ದಿಸ್ ಇಸ್ ಅ ಪ್ರೈಮರಿ ಎಂಕ್ವೈರಿ ಅಂತ ನಾನು ಆಗಲೇ ಹೇಳಿದೆ. ಮುಂದಿನ ಹೆಚ್ಚಿನ ತನಿಖೆಯಲ್ಲಿ ಬೇರೆ ಬೇರೆ ಕಾರಣಗಳು ಗೊತ್ತಾಗ್ಬೋದು. ಏನು ಪರ್ಪಸ್ಫುಲಿ ಹಚ್ಚಿದ್ರಾ, ಬೇಕು ಅಂತ ಹಚ್ಚಿದ್ರಾ, ಹಚ್ಚಬೇಕು ಅಂತಲೇ ಹಚ್ಚಿದ್ರಾ, ಅಥವಾ ಇಂಟೆನ್ಷನ್, ಏನಾದರೂ ಒಂದು ಇಂಟೆನ್ಷನ್, ಸ್ಟ್ರಾಂಗ್ ಇಂಟೆನ್ಷನ್ ಇತ್ತಾ ಅನ್ನುವಂಥದ್ದು ಮುಂದಿನ ತನಿಖೆಯಲ್ಲಿ ಗೊತ್ತಾಗುತ್ತೆ. ಬಟ್ ಹೆಂಗಾಗ್ಬಿಟ್ಟಿದೆ ಈಗ ಅಂತಂದರೆ, ಅದು ಒಂದು ಸುಂದರವಾದಂತಹ ಜೇನುಗೂಡು. ಆ ಜೇನುಗೂಡಿಗೆ ಬ್ಯಾನರ್ ಗಲಾಟೆ ಅನ್ನುವಂತಹ ಕಲ್ಲು ಬಂದು ಬಿತ್ತು, ಜೇನುಗಳೆಲ್ಲ ಹರಡಿದ್ವು, ಎಷ್ಟು ಸಾಧ್ಯ ಅಷ್ಟು ಕಚ್ಚಿತು, ಅದರಲ್ಲಿ ಒಂದಿಷ್ಟು ಜೇನುಗಳು ಸತ್ತು ಹೋದವು. ಈಗ ಮತ್ತೆ ವಾತಾವರಣ ಶಾಂತವಾಗಿದೆ, ತಣ್ಣಗಾಗಿದೆ. ಪಾದಯಾತ್ರೆ, ಅದು ಇದು ಹೋರಾಟ, ಅವರನ್ನು ಅರೆಸ್ಟ್ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ ಅಂತ ಈ ಕಡೆ ಜನಾರ್ದನ್ ರೆಡ್ಡಿ, ಕರುಣಾಕರ್ ರೆಡ್ಡಿ, ಶ್ರೀರಾಮುಲು ಇವರೆಲ್ಲ ಒಂದು ಕಡೆ ಹೋರಾಟ ಮಾಡ್ತಾ ಇದ್ದರೆ, ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಅದು ಏನೋ ಗೊತ್ತಿಲ್ಲ, ನೆಮ್ಮದಿನೇ ಇಲ್ಲದಂತಾಗಿ ಹೋಗ್ಬಿಟ್ಟಿದೆ. ನಾರಾ ಭರತ್ ರೆಡ್ಡಿ ಅವರಿಗೆ ನೆಮ್ಮದಿನೇ ಇಲ್ಲದಂತಾಗಿದೆ. ಒಂದು ಕಡೆ ಅರೆಸ್ಟ್ ಮಾಡಬೇಕು ನಾರಾ ಭರತ್ ರೆಡ್ಡಿ ಅವರನ್ನು ಅನ್ನುವಂತಹ ಆಗ್ರಹ ವಿಪಕ್ಷದಿಂದ, ರೆಡ್ಡಿ ಬ್ರದರ್ಸಿಂದ, ರಾಮುಲುವಿಂದ. ಇನ್ನೊಂದು ಕಡೆ ತಾನು ಏನೂ ತಪ್ಪು ಮಾಡದಿದ್ದರೂ ಕೂಡ ಯಾವುದೋ ಒಂದು ಅವಘಡ ನಡೆದಾಗ ಅಲ್ಲಿ ಇವರ ಹೆಸರು ಮತ್ತೆ ಬೆಳಕಿಗೆ ಬರ್ತಾ ಇದೆ. ಆದ್ದರಿಂದ ಇವರಿಗೆ ನೆಮ್ಮದಿ ಇಲ್ಲದಂತ ಆಗಿಬಿಟ್ಟಿದೆ. ಆದರೆ ಅಕಾರ್ಡಿಂಗ್ ಟು ಪೊಲೀಸ್ ಇದು ಯಾವುದೇ ರಾಜಕೀಯ ಕೃತ್ಯ ಅಲ್ಲ, ಏನೋ ಆಕ್ಸಿಡೆಂಟಲಿ ಬೆಂಕಿ ಬಿದ್ದಿದೆ. ಉದ್ದೇಶಪೂರ್ವಕವಾಗಿ ಆ ಹುಡುಗರು, ಅಂದರೆ ಯಾರು ಆ ರೀಲ್ಸ್ ಮಾಡೋದಕ್ಕೆ ಬಂದಿದ್ರಲ್ಲ ಪೊಲೀ ಹುಡುಗರು, ಉದ್ದೇಶಪೂರ್ವಕವಾಗಿ ಮನೆಗೆ ಬೆಂಕಿ ಹಚ್ಚಿಲ್ಲ ಅನ್ನುವಂಥದ್ದನ್ನು ಪೊಲೀಸರು ತಿಳಿಸ್ಕೊಡ್ತಾ ಇದ್ದಾರೆ. ಈ ತನಿಖೆ ಎಲ್ಲಿವರೆಗೂ ಹೋಗುತ್ತೆ, ಇದರ ಮುಂದಿನ ವಿಚಾರಗಳು ಏನೇನು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ನಾವು ಮತ್ತು ನೀವು ಕಾದು ನೋಡಬೇಕಾಗತ್ತೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.